Good morning, children. Let me continue. Sentences. In the last class, we had discussion about assertive sentence. ಕಳೆದ ಕ್ಲಾಸ್ನಲ್ಲಿ ಅಸರ್ಟಿವ್ ಸೆಂಟೆನ್ಸ್ ಬಗ್ಗೆ ಮಾತಾಡಿದ್ದೆ. ಸೊ ಅದರಲ್ಲಿ 2 ಫಾರ್ಮುಲಾ ಬರ್ತಾವ. ಸೊ ಇನ್ ದಟ್ ಕ್ಲಾಸ್ ಐ ಥಾಟ್ ಯು ಹೌ ಟು ಫೈಂಡ್ ಔಟ್ ಆನ್ ಅಸರ್ಟಿವ್ ಸೆಂಟೆನ್ಸ್. ಬಹಳ ಜನ ಮಾತಾಡ್ತಾರೆ, ಅದರ ವಾಕ್ಯಗಳು ಸರಿಯಾಗಿ ಜೋಡಣೆ ಆಗಿರೋದಿಲ್ಲ. ಯಾವ ವಾಕ್ಯದಲ್ಲಿ ಮಾತಾಡಬೇಕು ಅದು ನಮಗೆ ಸೆನ್ಸ್ ತಿಳುವಳಿಕೆ ಜ್ಞಾನ ಇರಬೇಕಾಗತ್ತೆ, ಅರಿವು ಅಂತ ಹೇಳ್ತೀವಿ ನಾವು. ಸೆನ್ಸ್ ಅಂದ್ರೆ ಏನು ಮಕ್ಕಳೇ? ಅರಿವು. ಅಸರ್ಟಿವ್ ಸೆಂಟೆನ್ಸ್ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್, ಸಬ್ಜೆಕ್ಟ್ ಹೆಲ್ಪಿಂಗ್ ವರ್ಬ್, ವರ್ಬ್ ಆಬ್ಜೆಕ್ಟ್. ನಾನು ಹೇಳಿದೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಮತ್ತು ಸಿಂಪಲ್ ಪಾಸ್ಟ್ ಟೆನ್ಸ್ನಲ್ಲಿ ಈ ರೂಲ್ ಅಪ್ಲೈ ಆಗುತ್ತೆ ಫಾರ್ಮುಲಾ. ಸೊ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್, ದಟ್ ಫಾರ್ಮುಲಾ ಬಿಲಾಂಗ್ಸ್ ಟು ಓನ್ಲಿ 2 ಟೆನ್ಸಸ್, ಒನ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಅನದರ್ ಸಿಂಪಲ್ ಪಾಸ್ಟ್ ಟೆನ್ಸ್. ಓಕೆ, ಆದರೆ ಇದು ಎಲ್ಲ ಉಳಿದಂಥ ರಿಮೈನಿಂಗ್ 10 ಟೋಟಲ್ 12 ಇನ್ ದ ಹ್ಯಾಟ್ 10 ಏನಿದೆವಲ್ಲ 12 ಉಳಿದಂಥ ಟೆನ್ಸಸ್ಗಳ ಕಾಲಗಳಿಗೆ ಈ ಫಾರ್ಮುಲಾ ಫಾಲೋ ಅಪ್ ಆಗುತ್ತೆ. ಹಂಗಾರೆ ಮೊದಲಿಗೆ ಏನು ಬರುತ್ತೆ ಹೇಳಿ? ಸಬ್ಜೆಕ್ಟ್ ಹೆಲ್ಪಿಂಗ್ ವರ್ಬ್ ಆಬ್ಜೆಕ್ಟ್, ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್. ಇಷ್ಟು ತಲೆಯಲ್ಲಿಟ್ಟು ಸಬ್ಜೆಕ್ಟ್ ಅಂದ್ರೆ ಏನಪ್ಪ? ನೌನ್ ಆರ್ ಪ್ರನೌನ್. ಓಕೆ, ಆನ್ ದ ಡೇ ಐ ಟೋಲ್ಡ್ ಯು ನೌನ್ ಆರ್ ಪ್ರನೌನ್. ನಾಮಪದ ಅಥವಾ ಸರ್ವನಾಮಕ್ಕೆ ನಾವು ಸಬ್ಜೆಕ್ಟ್ ಅಂತೇವಿ. ಸಬ್ಜೆಕ್ಟ್ ಅಂದ್ರೆ ಕರ್ತೃ. ಸೊ ಇದು ಗೊತ್ತಾಯ್ತು. ಬಿಗಿನಿಂಗ್ ಯಾಕೆ ಹೇಳ್ತಾ ಇದ್ದೇನೆಂದ್ರೆ, ಸೊ ವೆನ್ ಯು ಸ್ಟಾರ್ಟ್ ದಟ್ ಸ್ಟಡಿ ಇನ್ ಸೆಕೆಂಡ್ PUC, ನೀವು ಸೆಕೆಂಡ್ PUCನಲ್ಲಿ ಅಧ್ಯಯನ ಪ್ರಾರಂಭ ಮಾಡಿದಾಗ ಅಲ್ಲಿ ನಿಮಗೆ ರಿಪೋರ್ಟಿಂಗ್ ಸ್ಪೀಚ್ 5 ಮಾರ್ಕ್ಸ್ ಕ್ವಶನ್ ಬರುತ್ತೆ. RV ಅಂತ ಹೇಳ್ತಾರೆ. RV ಅಂದ್ರೆ ಏನು ಮಕ್ಕಳೇ? ದ ರಿಪೋರ್ಟಿಂಗ್ ಸ್ಪೀಚ್. ಸೊ ನಿಮಗೆ ಆಲ್ರೆಡಿ ಯು ಪೀಪಲ್ ಎಂಜಾಯ್ ಮಾಡಿದಿರಿ. ದಟ್ ಈಸ್ ಅ ಡೈರೆಕ್ಟ್ ಇಂಡೈರೆಕ್ಟ್. ವೆನ್ ಯು ಆರ್ ಇನ್ ಹೈ ಸ್ಕೂಲ್ ದರ್ ಇಸ್ ಅ 2 mark ಕ್ವಶನ್ ಫಾರ್ ಸೆಕೆಂಡ್ ಲ್ಯಾಂಗ್ವೇಜ್, ಫಸ್ಟ್ ಲ್ಯಾಂಗ್ವೇಜ್. ಸೊ ಇವನ್ ದ ಫಾರ್ CBC ಸ್ಟೂಡೆಂಟ್ಸ್ ಆಲ್ಸೋ, ಎವ್ರಿ ಸ್ಟೂಡೆಂಟ್ ಆಫ್ SSLC ಶುಡ್ ಲರ್ನ್ ದ ರಿಪೋರ್ಟಿಂಗ್ ಸ್ಪೀಚ್. ನೀವು ಅಲ್ಲಿ ಮಾಡ್ಬೇಕಂತಂದ್ರೆ ನಿಮಗೆ ಯಾವ ಸೆಂಟೆನ್ಸ್ ಇದಾವ, ಅಲ್ಲಿ ಏನಿದೆ ರೂಲ್ಸು ಇನ್ ದಟ್ ರಿಪೋರ್ಟಿಂಗ್. ದ ರಿಪೋರ್ಟಿಂಗ್ ಸ್ಪೀಚ್ ಒಳಗಡೆ RS ಅಂದ್ರೆ ಏನು ಮಕ್ಕಳೇ? ದ ರಿಪೋರ್ಟಿಂಗ್ ಸ್ಪೀಚ್ ಒಳಗಡೆ ಫಸ್ಟ್ ಏನು ಮಾಡು? ಯು ಹ್ಯಾವ್ ಟು ಫೈಂಡ್ ಔಟ್ ದ ಸೆಂಟೆನ್ಸ್ ಆ್ಯಂಡ್ ದೆನ್ ಯು ಹ್ಯಾವ್ ಟು ಫೈಂಡ್ ಔಟ್ ವಾಟ್ ಟೆನ್ಸಸ್, ಯಾವ ಟೆನ್ಸ್ ಇದೆ, ಯಾವ ಸೆಂಟೆನ್ಸ್ ಇದೆ. ಸೊ ದೆನ್ ಈಸಿಲಿ ಯು ಕ್ಯಾನ್ ಚೇಂಜ್ ಫ್ರಮ್ ಡೈರೆಕ್ಟ್ ಇಂಡೈರೆಕ್ಟ್ ವಿದೌಟ್ ಫೈಂಡಿಂಗ್, ವಿದೌಟ್ ನೋಯಿಂಗ್, ವಿದೌಟ್ ಐಡೆಂಟಿಫೈಯಿಂಗ್ ದ ಸೆಂಟೆನ್ಸಸ್, ಟೆನ್ಸಸ್ ಯು ಕಾನ್ ಚೇಂಜ್ ಫ್ರಮ್ ಡೈರೆಕ್ಟ್ ಟು ಇಂಡೈರೆಕ್ಟ್ ಮಾಡಲಿಕ್ಕೆ ಆಗೋದೇ ಇಲ್ಲ. ಅದಕ್ಕೆ ನಮಗೆ ಇನ್ನೊಂದು ಮುಖ್ಯ ವಿಚಾರ, ಟು ಸ್ಪೀಕ್, ಟು ರೈಟ್. ನಾಳೆ ನೀವು ಕೆಲವೊಂದು ಎಕ್ಸ್ಪ್ಲನೇಷನ್ ಕೊಡಬೇಕಾಗತ್ತೆ. ಯು ನೀಡ್ ಟು ಇಲಾಬೊರೇಟ್ the theory in physics, theory in what do you mean by botany or biology ಒಳಗೆ ಇರ್ಬೋದು, ಫಿಸಿಕ್ಸ್ ಒಳಗಡೆ ಇರ್ಬೋದು. ಆವಾಗ ವಾಕ್ಯ ರಚನೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಓಕೆ, ಅಸರ್ಟಿವ್ ಸೆಂಟೆನ್ಸ್ ಬಗ್ಗೆ ನಾನು ಹೇಳಿದ್ದೆ ಇನ್ ದ ಲಾಸ್ಟ್ ಕ್ಲಾಸ್. ಸೊ ಜಸ್ಟ್ ನೌ ಐ ಹ್ಯಾವ್ ರಿಪೀಟೆಡ್ ಅಗೇನ್ ಅನ್ ಅಸರ್ಟಿವ್ ಸೆಂಟೆನ್ಸ್. ಓಕೆ ಚಿಲ್ಡ್ರನ್, ಲೆಟ್ ಮಿ ಡಿಸ್ಕಸ್ ವಿತ್ ಯು ಅಬೌಟ್ ಇಂಟ್ರಗೇಟಿವ್ ಸೆಂಟೆನ್ಸ್ ಬಗ್ಗೆ ಚರ್ಚೆ ಮಾಡೋಣ. ಸೊ ಅಸರ್ಟಿವ್ ಒಳಗಡೆ ನೆಗೆಟಿವ್ ಪಾಸಿಟಿವ್ ನೋಡಿದ್ದೀವಿ. ಹಂಗಾರ ಸೊ ಇಂಟ್ರಗೇಟಿವ್ ಸೆಂಟೆನ್ಸ್ ಬಗ್ಗೆ ಸೊ ನೋಡೋಣ. ಎಸ್, ಎವ್ರಿ ಡೇ, ಪ್ರತಿದಿನ ನಾವು ಇಂಗ್ಲೀಷ್ನಲ್ಲಿ ಮಾತಾಡಲೇಬೇಕಾಗತ್ತೆ. ಸೊ ಮಾತಾಡ್ತೇವೆ. ಕೆಲವೊಂದು ಜನ, ಎಸ್, ಮೆನಿ ಪೀಪಲ್ ಸ್ಪೀಕ್ ಇನ್ ಇಂಗ್ಲೀಷ್. But have a keen observation upon their speaking in English. You will learn what types of sentences are used by them in their conversation. ಯಾವ ಥರದ ವಾಕ್ಯಗಳನ್ನು ಅವರು ಇದು ಮಾಡಿದ್ದಾರೆ. ಹಂಗಾರೆ ನಮಗೆ ಬೇಕಾಗ್ತದೆ ಮಕ್ಕಳೇ. ಹಂಗಾರೆ ಇದ್ರ ಫಾರ್ಮುಲಾ ಏನು? ಮೊದಲಿಗೆ ಇಂಟ್ರಗೇಟಿವ್ ಸೆಂಟೆನ್ಸ್ ಅಂದ್ರೆ ಏನಪ್ಪ, ಅದ್ರ ಬಗ್ಗೆ ನೋಡೋಣ. Okay, so a sentence which makes questions, a sentence which asks questions. ಯಾವ ವಾಕ್ಯ ಹೇಳಿಕೆಗಳನ್ನು ಕೊಡುತ್ತದೆಯೋ, ಪ್ರಶ್ನಾರ್ಥಕ ಹೇಳಿಕೆಗಳನ್ನು ಕೊಡುತ್ತದೆಯೋ ಅದಕ್ಕೆ ನಾವು ಪ್ರಶ್ನಾರ್ಥಕ ವಾಕ್ಯ ಅಂತ ಹೇಳ್ತೀವಿ. ಇಂಟ್ರಗೇಟಿವ್ ಸೆಂಟೆನ್ಸ್ ಅಂತ ನಾವು ಹೇಳ್ತೇವೆ ಮಕ್ಕಳೇ. ಹೌದಾ? ಅಸರ್ಟಿವ್ ನೋಡಿದೀವಿ. ಹಂಗಾರೆ ಇದರಲ್ಲಿ 2 ಬರ್ತಾವೆ, 2 kinds.
ನಾವು ಇದಕ್ಕೆ 2 ಎಕ್ಸಾಂಪಲ್ ಕೊಡ್ಬೋದು, ಹಾಗಬೇಡ. ಅದರೊಳಗಡೆ ನಾವು ತಗೊಳ್ಳೋಣ. ನನ್ನ ಫಾರ್ಮುಲಾ ಆಮೇಲೆ ಹೇಳ್ತೀನಿ. WH ಇಂಟ್ರಾಗೇಟಿವ್, WH ಇಂಟ್ರಾಗೇಟಿವ್ ಸೆಂಟೆನ್ಸ್. ಓಕೆ, WH ಇಂಟ್ರಾಗೇಟಿವ್ ಸೆಂಟೆನ್ಸ್. WH ಅಂದರೆ WH ವರ್ಡ್ಸ್ ಬರ್ತಕ್ಕಂಥವು. ಇದ್ರದ್ದು ಫಾರ್ಮುಲಾ ಏನಪ್ಪ ಅಂದರೆ ಫಸ್ಟ್ WH ವರ್ಡ್ಸ್ ಬರ್ತವೆ. ಓಕೆ, ಹಾಂ ನೋಡಿ, ಐಡೆಂಟಿಫಿಕೇಶನ್ ಮಾಡಬೇಕಾಗಿದ್ದು ಒಂದು ಎಕ್ಸಾಂಪಲ್. ಬಿಫೋರ್ ಡಿಸ್ಕಸಿಂಗ್ ವಿತ್ ಯು ದಟ್ ಫಾರ್ಮುಲಾ ಐ ವುಡ್ ಲೈಕ್ ಟು ಪುಟ್ ಅ ಕ್ವಶನ್. ನಿಮ್ಮ ಪ್ರಶ್ನೆ ಏನು ಮಾಡ್ತೇನಪ್ಪ ಅಂದ್ರೆ ಕಂಡು ಹಿಡಿದು ಹೇಗೆ. ಸೊ ಎಸ್, ಆಲ್ರೆಡಿ ಯು ಗಾಟ್ ದಟ್ ವಾಟ್ ಯು ಮೀನ್ ಬೈ ನಾಲೆಜ್. ಆಲ್ರೆಡಿ ಯು ಅಂಡರ್ಸ್ಟುಡ್ ಹೌ ಟು ಫೈಂಡ್ ಔಟ್ ಆನ್ ಅಸರ್ಟಿವ್ ಸೆಂಟೆನ್ಸ್. ಹಂಗಾರೆ ಇದನ್ನ ಹೇಗೆ ಮೊದಲಿಗೆ ಏನು ಬರಬೇಕಂದ್ರೆ ನಾನು ಹೇಳಿದೆ ಒಂದು ಎಕ್ಸಾಂಪಲ್. ಈಗ ಚರ್ಚೆ ಮಾಡೋಣ. ನಾನು ಹೇಳ್ತೇನೆ ನಿಮಗೆ. ಸೊ ಹಂಗಾರೆ ಹೌ ಟು ಫೈಂಡ್ ಔಟ್, ಹೇಗೆ ಕಂಡು ಹಿಡಿಬೇಕು. ಮೊದಲಿಗೆ ಏನು ಬರುತ್ತಪ್ಪ ಅಂದರೆ WH ವರ್ಡ್ಸ್ ಬರುತ್ತೆ. ಸೊ ಇಲ್ಲೊಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ವೆನ್ ಯು ಕೇಮ್. ಸೊ ಇದು ಈಸ್ ಇಟ್ WH ಇಂಟ್ರಾಗೇಟಿವ್ ಸೆಂಟೆನ್ಸ್? ನೋ, ಇಟ್ಸ್ ರಾಂಗ್. ಇದು ತಪ್ಪು. ಯಾಕಂದ್ರೆ WH ಪಕ್ಕದಲ್ಲಿ ಏನು ಬರಬೇಕಂದ್ರೆ ಹೆಲ್ಪಿಂಗ್ ವರ್ಬ್ ಬರಬೇಕಾಗತ್ತೆ. ಏನು ಬರಬೇಕು? ಹೆಲ್ಪಿಂಗ್ ವರ್ಬ್. ಸೊ ದೇರ್ ಶುಡ್ ಬಿ HV with what? WH. WH word along with HV. If there, that is WH ಇಂಟ್ರಾಗೇಟಿವ್ ಸೆಂಟೆನ್ಸ್ ಅಂತ ನಾವು ಹೇಳ್ಬೋದು. ಹೌದಾ? ಹಾಗೆ ಹೇಳಲಿಕ್ಕೆ ಆಗೋದಿಲ್ಲ. ಎಷ್ಟೋ ಜನ ಮಾತಾಡ್ತಾರೆ, ವೇರ್ ಯು ಆರ್ ಗೋಯಿಂಗ್, ರಾಂಗ್. ವೇರ್ ಆರ್ ಯು ಗೋಯಿಂಗ್? ಯು ಆರ್ ಕಮಿಂಗ್, ರಾಂಗ್. ಆರ್ ಯು ಕಮಿಂಗ್? ನಿನ್ಗೆ ಬೇಕಾ? ಬೇಕ್ರಿಯಲ್ಲಿ ಏನೋ ತಿಂತಿರ್ತೀರಪ್ಪ, ಅಲ್ಲಿ ಭಾಳ ಪ್ರಶ್ನೆಗಳೇ ಕೇಳ್ತಿರ್ತಾರೆ. ನಿನ್ಗೆ ಬೇಕಾ? ಯು ವಾಂಟ್? ಭಾಳ ಜನ ಮಾತಾಡ್ತಾರೆ. ಗರ್ಲ್ಸ್ ಮಾತಾಡ್ತಾರೆ, ಬಾಯ್ಸ್, ಎವ್ರಿ ಸ್ಟೂಡೆಂಟ್, ಈವನ್ thou who are gentlemen, who are grown up, who are teacher in other language, in other subject teacher, even though they don't have a sense about the using of sentences. But being a student of English language, my dear student, please understand clearly. Please, you should know, you should learn how the sentences are used. ಹಂಗಾರೆ WH ಪಕ್ಕದಲ್ಲಿ ಏನು ಬರಬೇಕಪ್ಪ ಅಂದರೆ HV ಅಂತ ಹೇಳ್ತೇವೆ ಮಕ್ಕಳು. ಏನಪ್ಪ HV ಅಂದರೆ ಹೆಲ್ಪಿಂಗ್ ವರ್ಡ್. WH ವರ್ಡ್, ಹೆಲ್ಪಿಂಗ್ ವರ್ಡ್, ಸಬ್ಜೆಕ್ಟ್ ಆ್ಯಂಡ್ ವರ್ಬ್. ಆಮೇಲೆ ನೀವು ಆಬ್ಜೆಕ್ಟ್ ತಗೋಬಹುದು ಅಥವಾ ಬಿಡಬಹುದು. ಓಕೆ, ದಿಸ್ ಈಸ್ ದ ಫಾರ್ಮುಲಾ. ಒನ್ಸ್ ಅಗೇನ್ ಲೆಟ್ ಮೀ repeat the formula. WH words, HV, subject, verb, object. So let me give an example to that formula. Okay, why do you eat a peda? ಯಾಕೆ ಸರ್ ಹಗಲೆಲ್ಲ ಪೇಡಾನ ಹೇಳ್ತೀರಾ ಮಕ್ಕಳೇ? ಧಾರವಾಡದ ಸಂಕೇತ ಅಲ್ಲ ಅದು. ಧಾರವಾಡ ಅಂದರೆ ಪೇಡ. ನರೇಂದ್ರ ಮೋದಿ ಸಾಹೇಬರು ಕೂಡ ತಿಂದಿದ್ದಾರೆ. ಯಾಕಂದರೆ ನಮ್ಮ ಹುಬ್ಳಿ ಧಾರವಾಡ ಏನು MP ಇದ್ದಾರೆ, ಮೆಂಬರ್ ಆಫ್ ಪಾರ್ಲಿಮೆಂಟ್, ಸಂಸದರಿದ್ದಾರಲ್ಲ, ಪ್ರಹ್ಲಾದ್ ಜೋಶಿ ಅವರು, ಮೋದಿ ಅವ್ರಿಗೆ ಆಗಾಗ ಅವರು ಪೇಡ ಕೊಡ್ತಾ ಇರ್ತಾರೆ. ಹಾಗೆ ಅಷ್ಟು ಟೇಸ್ಟ್ ಇದೆ ನೋಡಿ. ಈ ದೇಶದ ಪ್ರಧಾನಮಂತ್ರಿ, ಈವನ್ ಇನ್ ಮೆನಿ ಫಾರಿನ್ ಕಂಟ್ರೀಸ್ ಹೂ ಆರ್ ಸ್ಟೇಯಿಂಗ್ ದೇರ್, ಹೂ ಆರ್ ಇಂಡಿಯನ್ಸ್, ಅವರೆಲ್ಲ ತೆಗೆದುಕೊಂಡು ಹೋಗ್ತಾರೆ. ಅಷ್ಟು ರುಚಿಕರವಾಗಿರ್ತಕ್ಕಂಥ ಪೇಡ. ಅದ್ರ ಬಗ್ಗೆ ಭಾಳ ವರ್ಣನೆ ಬೇಡ, ಇರಲಿ ಸಾಕು. ಓಕೆ, ವೈ? WH. ದಿಸ್ ಇಸ್ WH ವರ್ಡ್, HV, ಸಬ್ಜೆಕ್ಟ್, ವರ್ಬ್, ಪೇಡ. ಓಕೆ, now so this is a WH word and this is HV and this is subject. ಇದೇನಪ್ಪ? verb, and this is called object. Okay children, I hope ನೋಡಿ ಇದೇ ಫಾರ್ಮ್ ನೆನ್ಪಿಟ್ಕೋಬೇಕು ನೀವು ಭಾಳ ಜನ. ಸೊ ಯಾವಾಗಲೂ WH ವರ್ಡ್ ಪಕ್ಕದಲ್ಲಿ ಏನಿರಬೇಕು? ಆಲ್ವೇಸ್ ದೇರ್ ಶುಡ್ ಬಿ HV along with what? WH. WH words along with what? HV. Then that is known as, that is called WH interrogative sentence ಅಂತ ಹೇಳ್ತೀವಿ ನಾವು ಮಕ್ಕಳೇ.
ಗೊತ್ತಾಯ್ತಲ್ಲ, ಮಾತಾಡಬೇಕಾದ್ರೆ ಗೊತ್ತಿರಬೇಕಾಗತ್ತೆ. ಸೊ ಈಗ WH ವರ್ಡ್ಸ್ ಅಂದ್ರೆ ಏನಪ್ಪ ನಿಮಗೆಲ್ಲ ಕೇಳಿದಿರಿ, ಕಲ್ತೀರಿ. ಐ ಹೋಪ್ ದಟ್ ಎವ್ರಿ ಒನ್ ಲರ್ನ್ ದೀಸ್. ವಾಟ್, ವೇರ್, ಓಕೆ, ವೆನ್, ವಿಚ್, why. Okay, these are who, whom, whose, okay, ಯಾರು, ಯಾರಿಗೆ, how, how many, how much, how long, how often. How often ಅಂದ್ರೆ ಏನಪ್ಪ? How often, how often ಅಂದ್ರೆ ಗೊತ್ತಿದೆ ನಿಮಗೆ? ಎಷ್ಟು ಸಲ? How long, ಹೌ ಲಾಂಗ್ ಅಂದರೆ ಒಡಿ ಮೀನ್ ಬಾ ಹೌ ಲಾಂಗ್. ಭಾಳ ಜನ ಹೌ ಲಾಂಗ್ ಅಂದರೆ ಎಷ್ಟು ಉದ್ದ ಅಲ್ಲ ಮಕ್ಕಳೇ, ಎಷ್ಟು ಸಮಯ. ಹೌ ಲಾಂಗ್ ವರ್ ಯು ಇನ್ ಡೆಲ್ಲಿ ಇನ್ ದ ಲಾಸ್ಟ್ ಇಯರ್? ಓ ಮೈ ಗಾಡ್, ಹೌ ಲಾಂಗ್ ವರ್ ದೇ ಸಫರ್ಡ್ ಅಟ್ ದ ಟೈಮ್ ಆಫ್ ಕೊರೋನಾ? ಓಕೆ, ಇವೆಲ್ಲ WH ವರ್ಡ್ಸ್ ಅಂತ ನಾವು ಹೇಳ್ತೇವೆ ಮಕ್ಕಳೇ, ಗೊತ್ತಾಯ್ತಾ? ಇನ್ನು ನಿಮಗೆ ಇವನ್ನ ಡೀಟೇಲ್ ಆಗಿ ಕಲಿಸೋಣ. ನಿಮಗೆ ಯಾರಿಗೆ ಅವು ಅರ್ಥ ಆಗಲ್ಲ, ಒನ್ ಹೂ ಡಸಂಟ್ ನೋ ಅಬೌಟ್, ಒನ್ ಹೂ ಡಸಂಟ್ ಅಂಡರ್ಸ್ಟ್ಯಾಂಡ್, ಐ ವಿಲ್ ಟೀಚ್ ಆಲ್ ದೋಸ್. ಓಕೆ, ವೈ ಡು ಯು ಈಟ್ ಪೇಡ? ಸರಿ, ಅರ್ಥ ಆಯ್ತಲ್ಲ? ಹಾಂ, ದಿಸ್ ಇಸ್ ಅ ಫಾರ್ಮ್. ಆ್ಯಂಡ್ ಸೆಕೆಂಡ್ ಏನಪ್ಪ ಅಂದರೆ ಇದು WH ಆಯಿತು. ಈಗ ನೋಡಿ ವ್ಯತ್ಯಾಸ. ಹಾಂ, ವೈ ಯು ಕೇಮ್, it's wrong. What is the answer? Why did you come? Why did you come? This is exact. What do you mean by? It's a wrong, it's a right. Yeah, Katie, because there is a formula. Why? WH word, helping word, subject, verb. Object ಎಲ್ಲ ವಾಕ್ಯದಲ್ಲಿ, but there is no rule to add object in all sentences. We can leave. ಇಲ್ಲ ಅವಶ್ಯಕತೆ ಇಲ್ಲ ಅಂದರೆ ಬಿಟ್ಬಿಡ್ಬೋದಲ್ಲ, ಬರೀ ಅದನ್ನಷ್ಟೇ ಮಾಡಿದ್ರೆ ಸೆಂಟೆನ್ಸ್ ಅನ್ನಲ್ಲ ಮಕ್ಕಳೇ. ನಮ್ಗೆ ಬೇಕು ಸಬ್ಜೆಕ್ಟ್, ವರ್ಬ್ ಆದರೂ ಸಬ್ಜೆಕ್ಟ್ ಮಾತಾಡ್ಬೋದು. ಈಗ ಕಮ್ ಹಿಯರ್. ಸೊ ಇಲ್ಲಿ ನೋಡಿ, ಕಮ್ ಹಿಯರ್. ಓಕೆ, ಆರ್ ಯು ಅಂಡರ್ಸ್ಟ್ಯಾಂಡಿಂಗ್? ಹಿಯರ್ ಇಟ್ಸ್ ಅ adverb and this is a verb, come. Here subject, that is understood. ಏನಪ್ಪ? ಸಬ್ಜೆಕ್ಟ್ ಈಸ್ ಅಂಡರ್ಸ್ಟುಡ್. So those are imperative sentences. Later on I discuss with you. Later on I discuss with you about, when I start teaching that imperative, at the time I give what do you mean by thorough information about imperative sentence. Okay children, have you understood? Please, you should learn how to use WH, how to make WH interrogative sentence. New, while speaking in English, please glance, please notice the sentences ಬಗ್ಗೆ ಗಮನ ಹರಿಸಬೇಕು. ಅಂದಾಗ ನಮಗೆ ಚೆನ್ನಾಗಿ ಅನಿಸ್ತದೆ. ಸೆಕೆಂಡು, ಇನ್ನು ಎಸ್ ಇದರಲ್ಲಿ ಬರ್ತಕ್ಕಂಥದ್ದು ಟು. ದರ್ ಆರ್ ಟು ಕೈಂಡ್ಸ್ ಇನ್ ದಟ್ ಇಂಟ್ರಗೇಟಿವ್. ಒನ್ WH ಇಂಟ್ರಗೇಟಿವ್, ಅನದರ್ ಎಸ್ ಆರ್ ನೋ ಇಂಟ್ರಗೇಟಿವ್. ಎಸ್ ಆರ್ ನೋ, ಇದು ಭಾಳ ಇಂಪಾರ್ಟೆಂಟ್ ಮಕ್ಕಳೇ. ಇಂಟ್ರಾಗೇಟಿವ್ ಸೆಂಟೆನ್ಸ್ ಏನಪ್ಪ? ಎಸ್ ಆರ್ ನೋ ಇಂಟ್ರಗೇಟಿವ್ ಸೆಂಟೆನ್ಸ್. ಓಕೆ, ಸೊ ಇದು ಹೇಗೆ ಕಂಡುಹಿಡಿದು, ಇದ್ರ ಫಾರ್ಮುಲಾ ಏನು? ಐ ಟೆಲ್ ಯು. ನಾನು ನಿಮ್ಗೆ ಹೇಗೆ ಗೊತ್ತಾ ಎಸ್ ಆರ್ ನೋ ಇಂಟ್ರಗೇಟಿವ್ನ ಹೆಂಗೆ ಕಂಡುಹಿಡಿಬೇಕು? ಹೌ ಶುಡ್ ವಿ ಐಡೆಂಟಿಫೈ ಟು ನೋ ಎಸ್ ಆರ್ ನೋ ಇಂಟ್ರಗೇಟಿವ್ ಸೆಂಟೆನ್ಸ್? ಇಟ್ಸ್ ಈಸಿ ಯಾರ್, simple. What is the formula children? First HV, then subject, verb, object. Okay, ಏನಪ್ಪ? helping verb, subject, verb, object. First ಯಾವಾಗಲೂ at the beginning. So at the beginning in WH interrogative there is a WH word, along with that helping verb. What about in S or no interrogative? So always there should be what? There must be helping verb. If there is a helping verb at the base of a sentence, that is known as an interrogative sentence. Yes or no interrogative sentence ಅಂತ ನಾವು ಹೇಳ್ತೇವೆ. ಅರ್ಥ ಆಯ್ತಲ್ವಾ? ಮೊದಲಿಗೆ ಏನಿರ್ಬೇಕು ಹೇಳಿ? HV ಇರಬೇಕು. ಒಂದು ಎಕ್ಸಾಂಪಲ್ HV. ಓಕೆ ಚಿಲ್ಡ್ರನ್, ಆರ್ ಯು ಅಂಡರ್ಸ್ಟ್ಯಾಂಡಿಂಗ್?
ಸೊ ಹೆಲ್ಪಿಂಗ್ ವರ್ಬ್ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್. ಎಸ್, ಅದನ್ನೇ ಬೇರೆ ಚೇಂಜ್ ಮಾಡೋಣ. ಏನು ಸರ್ ಬರೀ ಪೇಡ ಕೊಡ್ತೀರ ಅನ್ಬೇಡ್ರಿ. ಸೊ ಓಕೆ, ಹಾಂ, ಡು ಯು ಡ್ರಿಂಕ್, ಏನಪ್ಪ ಇದು? ಅಯ್ಯೋ, ನೀವಿಲ್ಲೇ ಇಲ್ಲಲ್ಲ, ನಾನೊಬ್ಬನೇ ಮಾತಾಡ್ತಾ ಇದ್ದೆ. ಪಾಪ ಏನು ಮಾಡೋದು, ಕರ್ಮ, ಕೊರೋನಾ ಕರ್ಮ ಇದು. ಏನಪ್ಪ ಅಂದರೆ ಕೊರೋನಾ ಮಾಡಿದಂಥ ಅವಾಂತರ ಗಂಡಾಂತರ. ಇಟ್ಸ್ ಅ ಡಿಸಾಸ್ಟರ್ ಆಫ್ ಕೊರೋನಾ. ಎವ್ರಿ ಒನ್ ಹ್ಯಾಸ್ ಟು ಎಂಜಾಯ್. ಸೊ ಅದು ತಪ್ಪಿಸ್ಕೊಳ್ಳಿಕ್ಕಾಗಲ್ಲ. ವಿ ಕಾಂಟ್ ರನ್ ಅವೇ, ವಿ ಕಾಂಟ್ ರನ್ ಫಾರ್ ಅವೇ ಫ್ರಮ್ ದಟ್ ಕೊರೋನಾ. ಇರಲಿ, ಕರೆನ ಮಾಡಿ ಕಳ್ಸೋಣ ಮಕ್ಕಳ. ಡು ಯು ಡ್ರಿಂಕ್ ಪೆಪ್ಸಿ? ಸೊ ನೋಡಿ, ಪೆಪ್ಸಿ ಅಲ್ಲ, ಪೆಪ್ಸಿ ಮತ್ತು ಪೆಪ್ಸಿ ಏನು ಬೇಡ್ರಿ. ಸೊ ಎಚ್ ವಿ ಡೂ ಬರುತ್ತೆ. ಹಂಗಾರೆ ಇದು ಯಾವುದಪ್ಪ? ವಾಟ್ ಅಬೌಟ್ ಡೂ? ವಾಟ್ ಡಸ್ ಇಟ್ ಇನ್? ಇಟ್ಸ್ ಎ ಹೆಲ್ಪಿಂಗ್ ವರ್ಬ್. ವಾಟ್ ಅಬೌಟ್ ಸಬ್ಜೆಕ್ಟ್? ವಾಟ್ ಅಬೌಟ್ ಡ್ರಿಂಕ್? ವರ್ಬ್. ವಾಟ್ ಅಬೌಟ್ ಆಬ್ಜೆಕ್ಟ್? ಪೆಪ್ಸಿ. ಹೈ ಯು ಅಂಡರ್ಸ್ಟುಡ್ ಚಿಲ್ಡ್ರನ್? ಹಂಗಾರೆ ಯಾವಾಗಲೂ ಫಸ್ಟ್ ಏನು ಹೆಲ್ಪಿಂಗ್ ವರ್ಬ್ ಇತ್ತಂದರೆ ನಾವೇನು ಮಾಡಬೇಕಾಗತ್ತೆ? ಸೊ ಫಸ್ಟ್ ಇಫ್ ವಿ ಯೂಸ್ ಅಟ್ ದ ಬೇಸ್, ಹೌದಾ, ಇನ್ ದ ಬಿಗಿನಿಂಗ್, in the beginning of a sentence, if there is a helping word, that is a sir. ಭಾಳ ಬೇಕಾಗ್ತವೆ ಮಕ್ಕಳು. ಈ ತಂದೆ ನೀವು ಕೇಳ್ತೀರಿ, ಮಮ್ಮಿ, ಸೊ ಡು ಐ ಕ್ಲೀನ್ ದ ರೂಮ್? ನಾನು ಕ್ಲೀನ್ ಮಾಡಲಾ? ಕ್ಯಾನ್ ಐ ಕ್ಲೀನ್ ದ ರೂಮ್? ಕ್ಯಾನ್ ಐ? ಸೊ ಅದು ಕೂಡ ಹೆಲ್ಪಿಂಗ್ ವರ್ಡ್. ಇವಕ್ಕೆಲ್ಲ ನಾವು ಕ್ಯಾನು, ಕುಡ್ಡು, ವಿಲ್ಲು, ವುಡ್ಡು, ಹೌದಾ? ಸೊ ಇವೇನು ಹೇಳ್ತಾರಪ್ಪ ಮಕ್ಕಳ, ಇವು ಕೂಡ ಇವಕ್ಕೆ ಏನಂತಾರೆ? ಮೋಡಲ್ಸ್ ಆಫ್ ಆಕ್ಸಿಲರಿ ವರ್ಬ್ಸ್ ಅಂತ ಹೇಳ್ತಾರೆ ಮಕ್ಕಳೇ. ಆಕ್ಸಿಲಿಯರಿ ವರ್ಬ್ಸ್. ಮೋಡಲ್ಸ್ ಆಫ್, ಮಾಡಲ್ ಅಲ್ಲ, ನಾಟ್ ಅ ಮಾಡೆಲ್, ಮೋಡಲ್ಸ್ ಆಫ್ ಆಕ್ಸಿಲಿಯರಿ ವರ್ಬ್ಸ್ ಅಂತ ಹೇಳ್ತಾರೆ. ಇವು ಕೂಡ ಬಹಳ ಇಂಪಾರ್ಟೆಂಟ್ ನಮಗೆ. ಮ್ಯಾಕ್ಸಿಮಮ್ ಬಹಳ ವಿದ್ಯಾರ್ಥಿಗಳು ಆಗಲಿ ಇದನ್ನೇ ಯೂಸ್ ಮಾಡ್ತಾರೆ. ದೋಸ್ ಆರ್ ಮೋಡಲ್ಸ್ ಆಫ್ ಆಕ್ಸಿಲರಿ ವರ್ಬ್ಸ್. ಕ್ಯಾನ್, ಕುಡ್, ವಿಲ್, ವುಡ್, ಇವುಗಳನ್ನು ದೀಸ್ ಆರ್ ಟೆನ್ಸಸ್ ಹೆಲ್ಪಿಂಗ್ ವರ್ಬ್. ಇವುಗಳು ಕೂಡ ನೀವು ಯೂಸ್ ಮಾಡೋದು. ಕ್ಯಾನ್ ಐ ಕ್ಲೀನ್, ಕ್ಯಾನ್ ಐ ಡೂ ಅಂತ ಹೇಳ್ಬೋದು. ಓಕೆ, ಹಾಂ. ಈಗ ನೀವು ಬೇಕ್ರಿಯಲ್ಲಿ ಇರ್ತೀರಪ್ಪ, ನಿಮ್ಮ ಫ್ರೆಂಡ್ ಕೇಳ್ತಾ ಇರ್ತೀರಿ. ಸಪೋಸ್ ಇಫ್ ಯು ವಿಸಿಟ್ ಬೇಕ್ರಿ, ಇಫ್ ಯು ವಾಂಟ್ ಟು ಹ್ಯಾವ್ ಸಮಥಿಂಗ್ ಎಲ್ಸ್ ಇನ್ ಬೇಕ್ರಿ ಒಳಗೆ ಹೋಗಿ ಏನೋ ತಿನ್ಲಿಕ್ಕೆ ಹೋಗ್ತೀರಿ. ಆವಾಗ ಸೊ ನೀವೇನೋ ಒಂದು ಕೇಕ್ ಯು ವಾಂಟ್ ಅಂತ ಬೇಡ. ಎಸ್, many students, many, what do you mean by persons? Many boys, many girls put as like questions. ಏನಪ್ಪ ನೀ ತಿಂತೀಯ? You want this? No. That's, do you want this? Would you like to have? Would you like to have? Can you have please? So will you have please? ಸೊ ಇವು ಎಸ್ ಆರ್ ನೋ ಇಂಟ್ರಾಗ ಭಾಳ ಎವ್ರಿ ಡೇ ನಮಗೆಲ್ಲ ಬೇಕಾಗ್ತೈತೆ ಮಕ್ಕಳೇ. ಯು ಶುಡ್ ಲರ್ನ್ ಟು ಸ್ಪೀಕ್ ಇನ್ ಇಂಗ್ಲೀಷ್. ಯು ಶುಡ್ ಲರ್ನ್ ಸೆಂಟೆನ್ಸಸ್. ಕಲಿಬೇಕಾಗತ್ತೆ. ನಾಳೆ ನೀವೆಲ್ಲ ಸೈನ್ಸ್ ವಿದ್ಯಾರ್ಥಿಗಳು, ಯು ಆಲ್ರೆಡಿ ಡ್ರೀಮ್ಡ್ ಮೆನಿ ಡ್ರೀಮ್ಸ್ ಟು ಬಿಕಮ್ ಸಮಥಿಂಗ್ ಎಲ್ಸ್ ಇನ್ ಯುವರ್ ಫ್ಯೂಚರ್. ಸೊ ಇಫ್ ದೋಸ್ ಡ್ರೀಮ್ಸ್ ಶುಡ್ ಬಿ ಫುಲ್ಫಿಲ್ಡ್, ಯು ಶುಡ್, ವಾಟ್ ಯು ಮೀನ್ ಬೈ ಗ್ಲಾನ್ಸ್, ಯು ಶುಡ್ ಫೋಕಸ್ ಆನ್ ಎವ್ರಿ ಲ್ಯಾಂಗ್ವೇಜ್. ಯಾರು ಹಿಂದಿ ತೊಗೊಂಡಿರಿ, ಯಾರು ಕನ್ನಡ ತೊಗೊಂಡಿರಿ, ಭಾಳ ಹೆಲ್ಪ್ ಆಗ್ತಾವೆ ಇವೆಲ್ಲ. ಅದಕ್ಕೆ ದಯವಿಟ್ಟು ಚೆನ್ನಾಗಿ ಕಲೀರಿ. ನಾನು ನಿಮ್ಮ ಜೊತೆಗೆ ಇರ್ತೇನೆ. ಅದ್ರ ಜೊತೆಗೆ ಕೆಲವೊಂದು ಬುಕ್ಸು ಸಿಗ್ತಾವ. ನಿಮ್ಮ ಟೀಚರ್ಸ್ ಎಲ್ಲ ಹೈಸ್ಕೂಲಲ್ಲಿ who are the high school teachers of English language, so still now take help from them. ಸೊ ಅವರು ಬಹಳಷ್ಟು ನಿಮ್ಗೆ ಕಲಿಸಿದ್ದಾರೆ. ಅವ್ರನ್ನು ಡೋಂಟ್ ಫಾರ್ಗೆಟ್ ದೆಮ್, ಮರಿಬೇಡ್ರಿ. ಓಕೆ, ಸರಿ ಮಕ್ಕಳೇ, ಇವತ್ತು ಇನ್ ದಿಸ್ ಕ್ಲಾಸ್ ಐ ಟಾಟ್ ಯು WH ವರ್ಡ್ಸ್, WH ಇಂಟ್ರಗೇಟಿವ್ ಸೆಂಟೆನ್ಸ್, ಅದರೊಳಗಡೆ ಇಂಟ್ರಗೇಟಿವ್ ಸೆಂಟೆನ್ಸಸ್ ಆಯಿತು, WH ಇಂಟ್ರಗೇಟಿವ್ ಆಯಿತು, ಅದ್ರ ಜೊತೆಗೆ ಎಸ್ ಆರ್ ನೋ ಇಂಟ್ರಗೇಟಿವ್. ಇದರೊಳಗೆ 2 ಪ್ರಕಾರ ತಲೆಗಿಟ್ಕೊಳ್ಳಿ. ಓಕೆ, ಹಾಂ. So let me discuss another sentence.
ಫಸ್ಟ್ ಅಸರ್ಟಿವ್, WH ಇಂಟ್ರಗೇಟಿವ್, ಇಂಪರೇಟಿವ್. ಯಾವುದು ಮಕ್ಕಳೇ? ಇಂಪರೇಟಿವ್. ಸೊ ಇಟ್ಸ್ ಟೂ ಇಂಪಾರ್ಟೆಂಟ್. ಎಲ್ಲ ಎವ್ರಿ ಸೆಂಟೆನ್ಸ್ ಇಸ್ ಇಂಪಾರ್ಟೆಂಟ್ ಇನ್ ಇಂಗ್ಲೀಷ್. ಎವ್ರಿ ಡೇ ನಾವು ಪ್ರತಿದಿನ ಅವುಗಳನ್ನು ನಾವು ಉಪಯೋಗ ಮಾಡ್ಕೊಳ್ತೀವಿ. ಸ್ವಲ್ಪ ಹಾಂ, ಏನಪ್ಪ ಅದು? ಇಂಪರೇಟಿವ್ ಸೆಂಟೆನ್ಸ್. ಎಸ್, imperative ಆಜ್ಞಾಧಾರಕ, a sentence which makes order, command, advice, suggestion. ಸೊ ಅದಕ್ಕೆ ನಾವೇನು ಹೇಳ್ತೀವಿ ಹೇಳಿ? ಆಜ್ಞಾ. ಯಾವ ವಾಕ್ಯವು ವಿನಂತಿ, ಬೋಧನೆ, ಆಜ್ಞೆ, ರಾಜಾಜ್ಞೆ ಬಗ್ಗೆ ಹೇಳಿಕೆಯನ್ನು ಕೊಡುತ್ತದೆಯೋ ಹೇಳಿಕೆಗಳನ್ನು ಅದಕ್ಕೆ ಇಂಪರೇಟಿವ್, ದಟ್ಸ್ ನೋನ್ ಆಸ್ ಅ ಇಂಪರೇಟಿವ್ ಸೆಂಟೆನ್ಸ್. ಓಕೆ ಚಿಲ್ಡ್ರನ್, ಎವ್ರಿ ಡೇ we should have, we should need, we should speak imperative sentence. ನಮ್ಗೆ ಬೇಕಾಗ್ತಾವು. ಹಂಗಾರೆ ಇದು ಬಹಳ ಇಂಪಾರ್ಟೆಂಟ್. ಸಿಂಪಲ್ ಟು ಫೈಂಡ್ ಔಟ್. ಇದು ಬಹಳ ಈಸಿ ಇದೆ ಮಕ್ಕಳೇ. ಏನಪ್ಪ ಅಂತಂದರೆ, ಸೊ ಐ ಟೆಲ್ ಯು. ಇದು ನೋಡಿ, ಹಾಂ, ಇಲ್ಲಿ ಒಂದು ಫಾರ್ಮುಲಾ ಬರುತ್ತೆ. ಏನಪ್ಪ ಅಂತಂದರೆ ಅದು V1. ಏನು ಹೇಳಿ? V1. ಮುಂದೆ ಏನೋ ಬರ್ಬೋದು. ಫಸ್ಟ್ at the beginning, ಓಕೆ, ಇಲ್ಲಿ ಅಡ್ವರ್ಬ್ ಬರ್ಬೋದು, ಆಬ್ಜೆಕ್ಟಿವ್ ಬರ್ಬೋದು, ಪ್ರಿಪೋಸಿಷನ್ಸ್ ಬರ್ಬೋದು, ಅಡ್ಜೆಕ್ಟಿವ್ ಬರ್ಬೋದು, ಸಮ್ ಟೈಮ್ ಬರ್ತಾವೆ. ಸೊ ಇಲ್ಲಿ ಏನೋ ಬರ್ಬೋದು. ಬಟ್ at the beginning of the sentence, at the beginning of the sentence, in the beginning, at the beginning of the sentence, if there is a V1 means verbal, ಕ್ರಿಯಾಪದ ಒಂದು ಇತ್ತಂದ್ರೆ ಅದಕ್ಕೆ ನಾವೇನು ಹೇಳ್ತೀವಿ? ಇಂಪರೇಟಿವ್ ಸೆಂಟೆನ್ಸ್. ಜಸ್ಟ್ ಕಮ್ ಹಿಯರ್ ಆಗಡೆ ಹೇಳಿದ್ದೀನ. ಕಮ್ ಹಿಯರ್, ಲಿಸನ್ ಹಿಯರ್, ಸ್ಟ್ಯಾಂಡ್ ಅಪ್. ಸ್ಟ್ಯಾಂಡ್ ಅಪ್, ಹೌದಾ? ಅಪ್, ದಿಸ್ ಇಸ್ ಅ ಪ್ರಿಪೋಸಿಷನ್, ದಿಸ್ ಇಸ್ ಅ ಅಡ್ವರ್ಬ್. ಸ್ಟ್ಯಾಂಡ್, V1. ನೋಡಿ, ಓನ್ಲಿ V1 is used. V1 is used in an imperative sentence. ಹೌದಲ್ಲ? ಸೊ ನಾವು VT ಯೂಸ್ ಮಾಡಲ್ಲ. VT ಯೂಸ್ ಮಾಡೋದಿಲ್ಲ ನಾವು, ಹೌದಾ? ಓನ್ಲಿ V1 ಅನ್ನು ಮಾತ್ರ. ಸರ್ V2 ಮೊದಲಿಗೆ ಬಂದ್ರ ಅಂತ ಕೇಳಿದ್ರೆ ರಾಂಗ್, ದಟ್ಸ್ ರಾಂಗ್, ತಪ್ಪಾಗತ್ತೆ. ಅದು ರಿಪೋರ್ಟಿಂಗ್ ಸ್ಪೀಚ್ನಲ್ಲಿ ನಾವು ಚೇಂಜ್ ಮಾಡಬೇಕಾಗತ್ತೆ. ಬಟ್ ಆಲ್ವೇಸ್ we people are using V1 in imperative. If there is a V1 at the base of a sentence, that is a imperative sentence. ಅದಕ್ಕೆ ನಾವು ಇಂಪರೇಟಿವ್. ನಮಗೆ ಡೆಫಿನೇಷನ್ ಮುಖ್ಯ ಅಲ್ಲ, ಅದು ಅರ್ಥ ಮಾಡ್ಕೊಳ್ಳಿಕ್ಕೆ. ಆದರೆ ನಮಗೆ ಪ್ರಾಕ್ಟಿಕಲ್ ಆಗಿ ಏನು ಇರುತ್ತೆ ಅನ್ನೋದು ಮುಖ್ಯ. ವಾಟ್ ಈಸ್ ಎಕ್ಸಿಸ್ಟೆಡ್, ಹೌ ಇಟ್ ಈಸ್ ನೋನ್, ಅದು ನಮಗೆ ಮುಖ್ಯ ಆಗತ್ತೆ ಮಕ್ಕಳೇ. ಹಂಗಾರೆ ಮೊದಲಿಗೆ ಏನು ಬರ್ಬೇಕು ಹೇಳಿ? V1 ಬಂದರೆ ಅದಕ್ಕೆ ನಾವು ಇಂಪರೇಟಿವ್ ಸೆಂಟೆನ್ಸ್ ಅಂತ ಹೇಳ್ತೀವಿ. ಎಸ್, ಗಾನ್, ಅದೇ ಕ್ಯಾರಿ ಆನ್, ಓಕೆ, ಹೋಲ್ಡ್ ಆನ್. ಏನು ಹೇಳಿ? ಹೋಲ್ಡ್ ಆನ್, ಹೋಲ್ಡ್ ಆನ್. ಈಗ ನೀವೆಲ್ಲ ಮೇ ಬಿ ಯು ಪೀಪಲ್ ಮೈಟ್ ಟ್ರಾವೆಲ್ ಇನ್ ಟೆಂಪೋ. ಈ ಹಳ್ಳಿಗಳಲ್ಲೆಲ್ಲ ಟೆಂಪೋಗಳಲ್ಲಿ ಹೋಗ್ತಾ ಇದ್ದಾಗ ಅವ್ರು ಏನು ಪ್ರೊನೌನ್ಸಿಯೇಷನ್ ಮಾಡ್ತಾರೆ ಗೊತ್ತಾ? ಕಿನ್ನರ್ ಇರ್ತಾರೆ ನೋಡಿ, ಅಲಾಂಗ್ ವಿತ್ ದ ಡ್ರೈವರ್ ಇನ್ ದಟ್ ವಾಟ್ ಯು ಮೀನ್ ಬೈ ವೆಹಿಕಲ್. ಅವನೇನು ಹೇಳ್ತಾನೆ? ಹೋಲ್ಡ್ ಆನ್ ಅಲ್ಲ, ಇನ್ಸ್ಟೆಡ್ ಆಫ್ ಹೋಲ್ಡ್ ಆನ್ ವಾಟ್ ಈಸ್ ದ, ಅವ್ರೇನು ಹೌ ದೇ ಪ್ರೊನೌನ್ಸ್? ಓಡೆ ಓಡೆ. ಓಡೆ ಓಡೆ ಮೀನ್ಸ್ ಹೋಲ್ಡ್ ಆನ್. ಹೋಲ್ಡ್ ಆನ್ ಮೀನ್ಸ್ ಸ್ಟಾಪ್. V1 ಬಂದಿದೆ ನೋಡಿ, V1 ಬಂದಿದೆ ನೋಡಿ ಚಿಲ್ಡ್ರನ್. ಓಕೆ, ಸೊ ಹಂಗಾರೆ ಮೊದಲಿಗೆ ಏನು ಬರಬೇಕಪ್ಪ? ಇಫ್ ದರ್ ಈಸ್ ಅ V1, ದಟ್ ಈಸ್ imperative sentence. ಅದಕ್ಕೆ ನಾವು imperative ಅಂತ. Every day, take it, give me, listen here, come here, okay, sit here, help me. So these are called imperative. ಗೊತ್ತಾಯ್ತಾ ಹಂಗಾರೆ? ಇಂಪರೇಟಿವ್ ಸೆಂಟೆನ್ಸ್ ಅನ್ನು ಹೆಂಗೆ ಕಂಡುಹಿಡಬೇಕು? ಇಫ್ ದರ್ ಈಸ್ ಅ V1, that is known as imperative. Okay children, today I have taught interrogative in that interrogative, WH interrogative, yes or no interrogative along with imperative. So I have taught sentences along with the formulas. Okay, and let me leave the class and let me continue the next part. Let me continue the next sentence, so in the next class. Okay, thank you very much children.